ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಗೀತಾಶ್ರೀ ಸಕ್ರಾಯಪಟ್ಟಣ. ಇವತ್ತು ನೋಡಿ ನಾನು ಬ್ಲೌಸ್ಗಳು ತೊಗೊಂಬಂದಿದ್ದೀನಿ. ಅಂದರೆ ನನಗೆ ಕಸ್ಟಮರು ಬ್ಲೌಸ್ನ ಕೊಟ್ಟಿರೋದು, ಅಂದರೆ ವರ್ಕು ಮಾಡೋ ಬ್ಲೌಸನ್ನು ಕೊಟ್ಟಿದ್ದಾರೆ. ಹಾಗೆ ನಾನು ಸ್ಟಿಚ್ ಮಾಡೋ ಅಂಥ ಬೋಟ್ ನೆಕ್ಕು ಡಿಸೈನ್ಸು ಬೇರೆ ಬೇರೆ ಡಿಸೈನ್ಸ್ದ ಯಾವ್ಯಾವ ಥರ ಎಲ್ಲ ಬೇಕೋ ಆ ಥರ ಸ್ಯಾರೀಸು ಕೊಟ್ಟಿದ್ದಾರೆ. ನನಗೆ ಹೇಳೋಗಿದ್ದಾರೆ ಈ ಥರದ್ದು ಇಷ್ಟು ಬ್ಲೌಸು ವರ್ಕ್ ಮಾಡಿ, ಇಷ್ಟು ಬ್ಲೌಸು ನಾರ್ಮಲಾಗಿ ಈ ಥರ ಸ್ಟಿಚ್ ಮಾಡಬೇಕಂತ ಎಲ್ಲ ಹೇಳೋಗಿದ್ದಾರೆ. ಹಾಗೆ ನಾನು ವರ್ಕ್ ಮಾಡೋದಕ್ಕೆ ಯಾವ ಥರ ರೆಡಿ ಮಾಡ್ಕೊಳ್ಬೇಕು, ಈಗ ಟೈಲರ್ಸ್ಗಳಿಗೆ ಹೊಸ್ದಾಗಿ ಟೈಲರಿಂಗ್ ಮಾಡ್ತಾ ಇರ್ತಾರೆ, ಸ್ವಲ್ಪ ಈಗ ರನ್ ಮಾಡ್ಕೊಳ್ತಾ ಇರ್ತಾರೆ. ಅವರು ಸಹ ನಾವು ಟೈಲರಿಂಗ್ ಮಾಡುವಾಗ ವರ್ಕ್ ಮಾಡಿಕೊಟ್ಟು ಕಸ್ಟಮರ್ಸ್ನ ಜಾಸ್ತಿ ಮಾಡ್ಕೊಳ್ಬೇಕು. ವರ್ಕ್ ಅಂದರೆ ಈಗೆಲ್ಲ ಟ್ರೆಂಡ್ ಅಲ್ವಾ, ಯಾವ ಥರ ಸರಿಗಾದರೂ ವರ್ಕ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ಯಾವ ಥರ ಮಾಡ್ಕೊಳ್ಳೋದು, ಅದು ಯಾವ ಥರ ರೆಡಿ ಮಾಡ್ಕೊಳ್ಳೋದು ವರ್ಕಿಗೆ ಅಂತ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ನಾನು ಈ ಥರ ಬ್ಲೌಸ್ಗಳು ಕಟ್ ಮಾಡಿಕೊಂಡು ಬ್ಲೌಸ್ ಕರೆಕ್ಟಾಗಿ ಸ್ಯಾರಿ ಕಾಂಬಿನೇಷನ್ನು ಸಹ ಏನಿರುತ್ತೆ ಅದನ್ನು ಸಹ ಕಟ್ ಮಾಡಿಕೊಂಡು ಪಿನ್ ಮಾಡ್ಕೊಳ್ತೀನಿ ಸ್ವಲ್ಪ ಬಟ್ಟೆ. ಹಾಗೆ ನಾನು ಅದೇನು ಕಾಂಬಿನೇಷನ್ ಇಲ್ಲ ಅಂದರೆ ಈಗ ಈ ಗೋಲ್ಡ್ ಕಲರ್ ತೋರಿಸಿನಲ್ಲ, ಈ ಥರ ನಾನು ಅದರಲ್ಲಿ ಏನು ಬರುತ್ತೆ ಡಾರ್ಕು, ಈ ಗೋಲ್ಡ್ ಕಲರಲ್ಲಿ ಏನು ಡಾರ್ಕು ಹೂವು ಬರುತ್ತೆ, ಸಿಲ್ವರ್ ಬಂದಿದೆ, ಆ ಥರ ಸಿಲ್ವರ್ ಕೊಟ್ಬಿಟ್ಟು ಡಾರ್ಕಲ್ಲಿ ನಾನು ಥ್ರೆಡ್ ವರ್ಕ್ ಕೊಡಿಸ್ಬಿಟ್ಟು ಸ್ವಲ್ಪ ಡಾರ್ಕಲ್ಲಿ ಮಾಡಿಸ್ತೀನಿ. ಅಂದರೆ ಒಂದೇ ಕಲರ್ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಡಾರ್ಕಲ್ಲಿ ಕೊಟ್ಟು ಸಿಲ್ವರ್ ಕಲರ್ ಜಾಸ್ತಿ ಕೊಟ್ಟು ಮಾಡಿಸಿದ್ರೆ ತುಂಬ ಲುಕ್ ಚೆನ್ನಾಗಿರುತ್ತೆ. ಅದಕ್ಕೆ ಸ್ಟೋನ್ ಬೀಡ್ಸ್ ಎಲ್ಲ ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ. ಹಾಗೆ ನಾವು ಸೈಜು ಅವರು ವೆರಿವೇಷನ್ನು ಸಹ ನಾವು ಈ ಥರ ಸ್ಲಿಪ್ಪಲ್ಲಿ ಬರ್ದು ಹಾಕಬೇಕಾಗತ್ತೆ. ಇಲ್ಲ ಅಂತಂದರೆ ನಾವೇ ಸಹ ಮಾರ್ಕಿಂಗ್ ಸಹ ಮಾಡಿಕೊಡ್ಬೋದು. ನಾನು ಏನಾರು ಅಂದರೆ ಬ್ಯಾಕ್ ನೆಕ್ಕಲ್ಲಿ ಡಿಸೈನ್ ಚೇಂಜಸ್, ಬೋಟ್ ನೆಕ್ಕು ಈ ಥರ ಎಲ್ಲ ಬೇಕಂದರೆ ಮಾರ್ಕಿಂಗ್ ಮಾಡಿಕೊಡ್ತೀನಿ. ಇಲ್ಲ ಸೈಜ್ ವೇರಿಯೇಷನ್ ಇದ್ದರೆ ಸೈಜ್ ವೇರಿಯೇಷನ್ ಮಾಡಿ ಹಾಕ್ತಾ ಇರ್ತೀನಿ. ಈ ಥರ ಮ್ಯಾಚಿಂಗ್ ಬಟ್ಟೆ ಸ್ಯಾರೀಸ್ ಏನಿರುತ್ತೆ ಬ್ಲೌಸ್ಗೆ ಅಟ್ಯಾಚ್ ಮಾಡಬೇಕಾಗತ್ತೆ, ಮತ್ತು ವೇರಿಯೇಷನ್ ಅಟ್ಯಾಚ್ ಮಾಡಬೇಕಾಗತ್ತೆ. ನಮ್ಮ ಲೆಂತು, ಸ್ಲೀವ್ ಲೆಂತು, ಬ್ಯಾಕ್ ಲೆಂತು, ಡೀಪು, ವಿಡ್ತು, ಇದನ್ನು ಪ್ರತಿಯೊಂದನ್ನು ಸಹ ನಾವು ಟಿಕ್ ಮಾಡಿ ಪೆನ್ನಲ್ಲಿ ಇದು ಮಾಡಿ ಕಳಿಸ್ಬೇಕಾಗುತ್ತೆ. ಅದಾದ ನಂತರ ನನಗೆ ಸೇಮ್ ನಾನು ಹೇಳಿದ್ನಲ್ಲ, ಇದು ಎಲ್ಲ ಎಕ್ಸ್ಟ್ರಾ ಈ ಥರ ಸ್ಯಾರಿಗೆ ಈ ಥರ ಬ್ಲೌಸ್ ಬೇಕು ಅಂತ ನೋಡಿ ಇವಾಗೆಲ್ಲ ಟ್ರೆಂಡಿಂಗು, ಮೊಬೈಲಲ್ಲೇ ತೆಗೆದುಬಿಡ್ತಾರೆ. ಅವರೇ ಕಸ್ಟಮರೇ ಚೂಸ್ ಮಾಡಿಬಿಟ್ಟು ಇದೇ ಥರ ಬೇಕು ನಮಗೆ, ಈ ಸ್ಯಾರಿಗೆ ಈ ಥರ ಬೇಕು, ಈ ಥರ ಪಫ್ ಬೇಕು, ಈ ಥರ ಬ್ಯಾಕ್ ನೆಕ್ ಬೇಕು, ಫ್ರಂಟ್ ಹುಕ್ಕು, ಬ್ಯಾಕು, ಈ ಥರ ಎಲ್ಲ ಕಳಿಸ್ಬಿಡ್ತಾರೆ ಅವರೇ. ಬ್ಯಾಕ್ ಹುಕ್ ಬೇಕಂದರೆ ಪ್ರಿನ್ಸಸ್ ಕಟ್ಟಬೇಕು, ಈ ಥರ ಎಲ್ಲ ಹೇಳಿ ಕಟ್ತಾರೆ. ಹಾಗೆ ನಾನೆಲ್ಲ ರೆಡಿ ಮಾಡಿ ಸ್ಟಿಚ್ಚು ಸಹ ಮಾಡೋಕ್ಕೆ ಅಂತ ರೆಡಿ ಮಾಡಿಕೊಂಡೆ. ಸಿಂಪಲಾಗಿ ಬಂದಿದ್ದು ನನಗೆ ಎಷ್ಟು ಬರುತ್ತೋ ಅಷ್ಟು, ಅಂದರೆ ನನಗೆ ಈಗ ಫಸ್ಟಲ್ಲಿ ಕೊಡ್ತೀನಿ ತುಂಬ ಜಾಸ್ತಿ ಇದ್ದರೆ, ಬಂದಂಗೆ ಅವ್ರು ರೆಡಿಯಾದಂಗೆ ನಂಗೆ ಕೊಟ್ಟಂಗೆ ನಾನು ಸಹ ಸ್ಟಿಚ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲ ನನಗೆ ಹೆವಿ ಆಗಿಬಿಡುತ್ತಲ್ಲ, ಹಾಗಾಗಿ ಎರಡೆರಡು ಪೀಸೇ ರೆಡಿಯಾದಂಗೆ ವರ್ಕಿಂಗ್ ಆದ ತಕ್ಷಣ ನಾನು ಸ್ಟಿಚ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಬಿಡ್ತೀನಿ. ಹಾಗೆ ಕಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಸಹ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳ್ತೀನಿ. ಹಾಗೆ ಪ್ಲೀಸ್ ನನ್ನ ಚಾನಲ್ ಹಾಗೆ ನೋಡ್ತೀರಿ, ಪ್ಲೀಸ್ ಹೊಸಬ್ರು ಯಾರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಸಂಪೂರ್ಣ ನೋಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೊಸಬ್ರಿಗೆ. ಯಾಕೆಂತಂದರೆ ಈಗ ಹೊಸಬ್ರಲ್ಲಿ ನನಗೆ ಯಾವ ಥರ ಕೊಡೋದು, ಯಾವುದೇ ಥರ ಮೆಜರ್ಮೆಂಟ್ ಹಾಕಿ ಕೊಡೋದು ಏನು ಗೊತ್ತಿರೋದಿಲ್ವಲ್ಲ, ಆ ಥರದವ್ರಿಗೆ ಈಸಿ ಆಗಲಿ ಅಂತ ಈ ಥರ ಈಸಿ ಟಿಪ್ಸ್ ಕೊಡ್ತಾಯಿದ್ದೀನಿ ನಾನು. ಈ ಥರ ಏನಿಲ್ಲ, ಸಿಂಪಲ್ಲಾಗಿ ಬ್ಲೌಸ್ ಕಟ್ಟಿಂಗ್ ಮಾಡ್ಕೊಳ್ಳಿ. ಬ್ಲೌಸ್ ಪೀಸ್ ಕಟ್ ಮಾಡ್ಕೊಂಬಿಟ್ಟು ಸ್ಯಾರಿ ಕಲರ್ ಮ್ಯಾಚ್ ಮಾಡಿ ಪಿನ್ ಮಾಡಿ, ಮತ್ತು ಮೆಜರ್ಮೆಂಟ್ ಬರೆದ್ಬಿಟ್ಟು ನೀವು ಮೆಜರ್ಮೆಂಟ್ ಸೈಜ್ ಹಾಕಿ, ಇಲ್ಲ ಅಂತಂದರೆ ಡೈರೆಕ್ಟ್ಲಿ ನಾವೇ ಮಾರ್ಕ್ ಮಾಡ್ಕೊಡ್ಬೋದು ಅಂದರೆ ಮಾರ್ಕ್ ಮಾಡ್ಕೊಡ್ಬೋದು, ಅದು ಇನ್ನೂ ಈಸಿ. ನಾನು ಒಂದೊಂದು ಪೀಸಿಗೆ ಅವ್ರಿಗೆ ಮೆಜರ್ಮೆಂಟ್ ಸರಿ ಆಗ್ತಿಲ್ಲ ಅನ್ನೋರಿಗೆ ಮಾರ್ಕ್ ಮಾಡಿಕೊಡ್ತೀನಿ. ಇಲ್ಲ ಅಂತಂದರೆ ನಾನು ಮೆಜರ್ಮೆಂಟ್ನ ಬರೆದ್ಬಿಟ್ಟು ಒಂದು ಸ್ಲಿಪ್ ಮಾಡಿ ಪಿನ್ ಮಾಡಿಬಿಡ್ತೀನಿ. ಅಷ್ಟು ಮಾಡಿ ಇದು ಮಾಡ್ಕೊಳ್ತೀನಿ. ಹಾಗೆ ನಾನು ಕಟಿಂಗ್ ಸಹ ಮಾಡ್ಕೊಂಡಿದ್ದೀನಿ ನೋಡಿರಿ, ಈ ಥರ ನನಗೆ ಡಿಸೈನ್ ಬರುತ್ತೆ. ಹಾಗೆ ಸಹ ನಾನು ತುಂಬಷ್ಟು ರೆಡಿ ಮಾಡಿ ಸ್ಯಾರೀಸು ನಿಮಗೆ ತೋರಿಸ್ತಾ ಇದ್ದೀನಿ, ಅಂದರೆ ವರ್ಕ್ ಮಾಡಿ ರೆಡಿ ಮಾಡಿರೋ ಸ್ಯಾರೀಸ್ನ ಸಹ ನಿಮಗೆ ತೋರಿಸ್ತಾ ಇದ್ದೀನಿ. ಸಿಂಪಲ್ ವರ್ಕ್ ಇದೆಲ್ಲ, ತುಂಬ ಜಾಸ್ತಿ ಇದೇನಿರಲ್ಲ, ಕಡಿಮೆ ರೇಟಲ್ಲೇ ಆಗುತ್ತೆ ಇದೆಲ್ಲ. ಸ್ಟಾರ್ಟಿಂಗ್ ತೋರಿಸ್ತೀನಲ್ಲ, ಇದೆಲ್ಲ ಸಿಂಪಲ್ ವರ್ಕ್ದು. ಇದು ಸ್ವಲ್ಪ ಜಾಸ್ತಿ ಇದೆ, ಅಂದರೆ ಇದು ಮದುವೆಗೆ ಅಂತ ಮಾಡಿಸ್ಕೊಂಡಿರೋದು. ಹಾಗಾಗಿ ಒಂದು ಮೀಡಿಯಮ್ ರೇಟಲ್ಲಿ ಅವರು ಸ್ಟಾರ್ಟಿಂಗ್ ರೇಟು ಅದು ಸೀರೆಗೆ ತಕ್ಕನ ನಮಗೆ ಕೊಟ್ಟರೆ ಚೂಸ್ ಮಾಡಿ ಈ ಥರ ಮಾಡಿ, ಇದಕ್ಕೆ ಯಾವ ತಕ್ಕನಾಗಿ ಈ ಥರ ಮಾಡಿಕೊಡಿ, ಇಲ್ಲ ರಿಸೆಪ್ಷನಿಗೆ ಈ ಥರ ಬೇಕು, ಮೆಹಂದಿ ಶಾಸ್ತ್ರಕ್ಕೆ ಈ ಥರ ಬೇಕು ಅಂತಂದು ಕೇಳಿದ್ರೆ ನಮಗೆ ನಾವು ಅದ್ರ ತಕ್ಕನಾಗೆ ಮಾಡಿಕೊಡ್ತೀವಿ. ಆದರೆ ಅವರು ಬಜೆಟ್ಟಿಗೆ ತಕ್ಕನಾಗೆ ಮಾಡಿಕೊಡ್ಬೇಕಾಗತ್ತೆ. ಆ ಥರ ನೋಡಿಕೊಂಡು ಮಾಡ್ತಾಯಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಕಸ್ಟಮರ್ಸು ಸಹ ಹಾಗೆ ಚೆನ್ನಾಗಿ ನಮಗೆ ಹೊಂದ್ಕೊಳ್ತಾರೆ ಅಂತ ನನ್ನ ಅಭಿಪ್ರಾಯ. ಕಸ್ಟಮರ್ ಹೊಂದ್ಕೊಳ್ಳೋರಿಗೆ ಈ ಥರ ಮಾಡ್ಕೊಬೋದು. ಇಲ್ಲ ನಮಗೆ ಇದೇ ಬೇಕು ಅನ್ನೋರಿಗೆ ಆ ಥರ ಮಾಡಿಕೊಡ್ಬೋದು. ಈ ಥರ ತೋರಿಸ್ತಾರಲ್ಲ ಈಗೆಲ್ಲ ಮೊಬೈಲಲ್ಲೇ ಬಂದುಬಿಡುತ್ತೆ, ಈ ಥರ ಡಿಸೈನ್ಗೆ ಈ ಥರ ಮಾಡಿಕೊಡಿ ಅಂತೆಲ್ಲ. ನಮಗೆ ಸ್ಯಾರಿ ಚೂಸ್ ಮಾಡಿಕೊಟ್ಟಾಗ ನಾವು ಸ್ಯಾರಿಲೂ ಹೂವು ಏನಿರುತ್ತೆ ಅದನ್ನು ನೋಡಿಕೊಂಡು ನಾನು ಚೂಸ್ ಮಾಡ್ತೀನಿ. ಆವಾಗ ತುಂಬ ಚೆನ್ನಾಗಿರುತ್ತೆ. ಅದೇ ಥರದ್ದು ನನಗೆ ತುಂಬ ಚೆನ್ನಾಗಿ ಬರುತ್ತೆ ಪ್ರಿಂಟಿಂಗ್ ಎಲ್ಲ. ನಾನು ಈ ಥರ ಮಾಡ್ಕೊಳ್ತೀನಿ. ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ವಿಡಿಯೋ. ಪ್ಲೀಸ್ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.